ಹಲೋ, ನಾವೆಲ್ಲ ಕೇಬಲ್ ಕಾರ್ ಅಲ್ಲಿ ಇದೀವಿ ಅಂಡ್ ನೋಡ್ತಿರ್ಬೋದು ಹಿಂದೆ ಮೌಂಟೇನ್ಸ್ ಎಲ್ಲ ಇದೀವಿ ಅಂತಂದ್ರೆ ಒಬ್ಬ ಸುತ್ತ ಬರೀ ಮೌಂಟೇನ್ಸೇ. ವ್ಯೂ ಅಂತೂ ಇಲ್ಲಿಂದ ತುಂಬಾ ಚೆನ್ನಾಗಿದೆ ಅಂಡ್ ನಾವೆಲ್ಲ ಓಕೆ ಆಗಿದೀವಿ. ಬಟ್ ಇಬ್ರು ಮಾತ್ರ ತುಂಬಾ ಭಯದಲ್ಲಿದ್ದಾರೆ. ಬಟ್ ಸ್ಟಿಲ್ ಓಕೆ ಅನ್ನೋ ತರ ಅವರು ಹ್ಯಾಕ್ಟ್ ಮಾಡ್ತಿದ್ದಾರೆ ಅಷ್ಟೇನೆ. ಬೇರೆ ಬೇರೆ ಇದನ್ನ ಮಾತಾಡ್ಕೊಂಡು ಡೈವರ್ಟ್ ಮಾಡ್ತಿದ್ದಾರೆ ಮೈಂಡ್ ನ ಅಷ್ಟೇ. ಓ ಮೈ ಗಾಡ್, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಏಷ್ಯನ್ ಮಾನ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋದು ರೂಹಿ ಪೀಕ್ ಅಂತ ಹೇಳಿ. ಇದು ಯಾಂಗ್ಶೋನ್ ಅಂತ ಪ್ಲೇಸ್ ಅಲ್ಲಿ ಇರೋದು ಚೈನಾದಲ್ಲಿ. ಅಂಡ್ ಈ ಪ್ಲೇಸ್ ಬಂತು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸುತ್ತ ಮೌಂಟೇನ್ಸ್ ಕಾಣಿಸುತ್ತೆ. ಅಂಡ್ ನಾವು ಇವಾಗ ಈ ಗ್ಲಾಸ್ ಬ್ರಿಡ್ಜ್ಗೆ ಹೋಗಬೇಕು. ಅಂಡ್ ಸ್ವಲ್ಪ ಟ್ರಕ್ಕಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಇದನ್ನ ರೀಚ್ ಮಾಡಬೇಕು. ಜೊತೆಗೆ ಒಂದು ಪೀಕ್ ಪಾಯಿಂಟ್ ಇದೆ, ಇಲ್ಲಿಗೂ ಸಹ ಹೋಗಬೇಕು. ನೋಡೋಣ ನಮ್ಮ ಕೈಲಾಗುತ್ತಾ ಇಲ್ವಾ ಅಂತ. ಸ್ಟಾರ್ಟ್ ಮಾಡಿದೀವಿ ಟ್ರಕ್ಕಿಂಗ್ನ. ಬಟ್ 10 ನಿಮಿಷನೂ ಆಗಿಲ್ಲ, ಸುಸ್ತಾಗ್ತಿದೆ. ಇಟ್ ಮೇ ಟೇಕ್ 1 hour, ಗೊತ್ತಿಲ್ಲ. ಇವಾಗ ಇಷ್ಟು ಫ್ರೆಶ್ ಆಗಿದ್ದೀವಿ. ಇಳಿಬೇಕಾದ್ರೂ ವಿಡಿಯೋ ಮಾಡ್ತೀನಿ, ಹೆಂಗಿರ್ತೀವಿ ಅಂತ ನೋಡ್ಬೋದು ನೀವು. కాకపోతే దానికి వెళ్ళాలంటే ఇది ఇప్పుడు ఇదంతా దిగాలి, అంత అక్కడంతా దిగి అట్లా వెళ్ళాలి. వీళ్ళు కోపిక లేక పొద్దునే దీని మించి రిటర్న్ వెళ్దామని అంటున్నారు. ఇది ಆ ಕಡೆ ಬೆಟ್ಟದಿಂದ ಈ ಕಡೆ ಇರೋ ಬೆಟ್ಟಕ್ಕೆ ಒಂದು ಬ್ರಿಡ್ಜ್ನ ಮಾಡಿ ಕನೆಕ್ಟ್ ಮಾಡಿದ್ದಾರೆ. ಸೊ ಈ ಬ್ರಿಡ್ಜ್ನ ದಾಟಿ ಹೋದರೆ ಈ ಬೆಟ್ಟ ಮೇಲ್ಗಡೆ ಫುಲ್ ಅಷ್ಟು ಮೇಲ್ಗಡೆ ಸ್ಟೆಪ್ಸ್ ಇದೆ, ಅಲ್ಲಿವರೆಗೂ ಹತ್ಕೊಂಡು ಹೋದರೆ ಗ್ಲಾಸ್ ಬ್ರಿಡ್ಜ್ ಇದೆ. ಸೊ ಇಲ್ಲೆಲ್ಲ ಶೂ ಕವರ್ಸ್ನ ಇಟ್ಟಿದ್ದಾರೆ. ಇದನ್ನು ನಮ್ಮ ಶೂಗಳಿಗೆ ಈ ಥರ ಹಾಕ್ಕೊಂಡು ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗಬೇಕು. ಹಾಗೇನೆ ನಮ್ಮ ಶೂ ಅಲ್ಲಿ ಹೋಗಂಗಿಲ್ಲ, ಬಿಕಾಸ್ ಡರ್ಟಿ ಇರುತ್ತೆ ಅಂತ ಹೇಳಿ ಈ ಥರ ಮಾಡಿದ್ದಾರೆ. ಸೊ ಹೋಗ್ತಾ ಇದ್ದೀವಿ ನಾವು ಇವಾಗ ಗ್ಲಾಸ್ ಬ್ರಿಡ್ಜ್ ಮೇಲೆ. ಬನ್ನಿ, ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಆ್ಯಂಡ್ ಇಲ್ಲಿನೊಂದು ಖುಷಿಯಾದ ವಿಷಯ ಏನಂತಂದರೆ ಎಲ್ಲ ಕಡೆ ಈ ಥರ ಡಸ್ಟ್ಬಿನ್ ಇಟ್ಟಿರ್ತಾರೆ. ಮತ್ತು ಪ್ರತಿ ಒಂದೊಂದು 10 ಮಿನಿಟ್ಸ್ಗೂ ಒಂದೊಂದು ಶಾಪ್ ಆದರೂ ಸಿಗುತ್ತೆ. ಅಲ್ಲಿ ವಾಟರ್ ಬಾಟಲ್ಸು, ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಈ ಥರ ಎಲ್ಲ ಇರುತ್ತೆ. ಇದು ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಇಲ್ಲಿ. ಬಿಕಾಸ್ ಈ ಥರ ಟ್ರಕ್ಕಿಂಗ್ ಎಲ್ಲ ಬಂದಾಗ ಎಲ್ಲರೂ ಕ್ಯಾರಿ ಮಾಡಿರಲ್ಲ. ಬೆಟ್ಟದಿಂದ ಈ ಬೆಟ್ಟಕ್ಕೆ ಆ ಬ್ರಿಡ್ಜಿಂದ ಬಂದು ಅಲ್ಲೊಂದು ಪಾಯಿಂಟ್ ಇತ್ತು, ಅಲ್ಲಿ ನಿಂತ್ಕೊಂಡು ಇವಾಗ ಗ್ಲಾಸ್ ಡೋರ್ಗೆ ಹೋಗೋಕ್ಕೆ ಈ ಥರ ಕೆಳಗಡೆ ಬಂದಿದ್ದೀವಿ. ಆ್ಯಂಡ್ ಆ ಪೀಕ್ಗೆ ಹೋಗಲಿಲ್ಲ, ಬಿಕಾಸ್ ಮಕ್ಕಳೆಲ್ಲ ಇರೋದ್ರಿಂದ ಎಲ್ಲ ಟಯರ್ಡ್ ಆಗ್ತಿದ್ದಾರೆ, ಅವ್ರಿಗೆ ನಡೆಯೋಕ್ಕಾಗ್ತಿಲ್ಲ, ಹಾಗಾಗಿ ಬಂದಿಲ್ಲ. ಸೊ ವಿ ಆರ್ ಗೋಯಿಂಗ್. ಗ್ಲಾಸ್ ಬ್ರಿಡ್ಜ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡಬೇಕು. ಇದು ಗ್ಲಾಸ್ ಬ್ರಿಡ್ಜ್. ಎಸ್, ಪಾಪ ಎದುರ್ಕೊಳ್ತಿದ್ದಾನೆ. ಯಶು, ಗ್ಲಾಸ್ ಬ್ರಿಡ್ಜ್ಗೆ ಭಯ ಆಗೋರು ಈ ಥರ ಸೈಡಲ್ಲಿ ಕೂಡ ನಡ್ಕೊಂಡು ಹೋಗ್ಬೋದು. ಏನಪ್ಪ ಬೇಬಿ? ಹಾಂ, ಕಾಲನೆಲ್ಲ ಕೈಲಿಚ್ಚಿನಿ ನೋವುತ್ತದಕ್ಕೆ. ವಿ ಆರ್ ಆಲ್ಮೋಸ್ಟ್ ಡನ್. ಇನ್ನೊಂದು 5 minutes ಇದೆ. ಆ್ಯಂಡ್ ಪಾಪುನ ಯಶು ಎತ್ಕೊಂಡು ಬರ್ತಾ ಇದ್ದಾರೆ. ಅವನು ಆಗ್ತಾಯಿಲ್ಲ, ಎತ್ಕೊಳ್ಳಿ ಅಂತ ಇದ್ದ. ಸೊ ಇನ್ನೊಂದು ಸ್ವಲ್ಪ ಹತ್ತದಿದೆ. ಬಟ್ ಎಲ್ಲ ಫುಲ್ ಟಯರ್ಡ್ ಆಗಿದ್ದಾರೆ. ಸೊ ಎಲ್ಲ ಸ್ನ್ಯಾಕ್ ಬ್ರೇಕ್ ತೊಗೊತಿದ್ದಾರೆ. ಸೊ ಇಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇದೆ, ಹಾಗೆಯೇ ತಿನ್ನೋಕ್ಕೆ. ಇಲ್ಲಿಂದ ವ್ಯೂ ಹಿಂಗಿದೆ. ನಾವು ಇಲ್ಲಿ ಹೋಗಬೇಕು, ತೋರಿಸ್ತೀನಿ ಹಿರಿ. ಅಲ್ಲಿ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ. ಸೊ ಇದರಿಂದ ಪಾಸ್ ಆಗಿ ಹೋದರೆ ಕೇಬಲ್ ಕಾರ್ ಹತ್ರ ಹೋಗ್ತೀವಿ. ಸೊ ಬ್ರಿಡ್ಜ್ ನೋಡಿ ಹೆಂಗಿದೆ ಅಂತ. ಜಸ್ಟ್ ಅಟ್ಯಾಚ್ ಆಗಿಬಿಟ್ಟಿದೆ ಈ ಥರ ಅಷ್ಟು ತುದಿಲಿ. ಆ್ಯಂಡ್ ಅಲ್ಲಿಂದ ಯು ಕ್ಯಾನ್ ಸಿ ದಿ ವ್ಯೂ ಹೆಂಗಿದೆ ಅಂತ. ಈ ಥರ ಇದೆ. ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು.
ಸೊ ಇಲ್ಲಿಂದ ಎಷ್ಟು ಹಾಳಾಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಸೊ ಇದು ಗ್ಲಾಸ್ ಬ್ರಿಡ್ಜ್ ಅಟ್ಟೆ ಹೆಚ್ಚಾಗಿರೋದು, ಅಲ್ಲಿಂದ ಎಷ್ಟು ಹಾಳಾಗಿದೆ. ಕಮ್ 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 ಲೆಟ್ಸ್ ಗೋ. ಅಯ್ಯೋ Just look up, no down. scared. Side. Hello, dinosaur. You go. No, just go up. You can talk. You hold that boy. You hold that boy. Oh, It's okay. Mama. oh my god. It's a strong egg. It's okay, but ನಮ್ ಕಿಯಾನ್ ಫುಲ್ ರೆಡಿ ಈಗ. we'll take one more video. Who is scared? Tired? ಮನೆ ಅಲ್ಲಿ ನೋಡಿ ಬ್ರಿಡ್ಜ್ ಹೆಂಗ್ ಕಾಣುತ್ತೆ. We are almost done. ಮನೆ ಬ್ರಿಡ್ಜ್ ಹೆಂಗ್ ಕಾಣುತ್ತೆ. We can sit here. ಮನೆ ಇದು ಹೆಂಗ್ ವರ್ಕ್ ಆಗುತ್ತೆ. Kukkant అయిపోయారు. ಐ ಮೀನ್ ರೋಪು ಆಗ್ತಿರುತ್ತೆ. Rope is same. No, rope is same. It has a wheel. There for this box on top there is a wheel. It will slowly move. Okay. There is a magnet kind of. You see, there is a Yeah, wheel. that is I know. You see, But thing is rope will move. rope is moving. Yeah, that's what I'm saying. Yeah, rope is moving. Rope is moving. Rope is moving. Okay. Rope is moving. It is That is stick. stagnant. It is That is attached. stagnant. That's it. Yeah, that's correct. Oh, okay. That is Rope is moving. Yeah. Rope How big? in the white color. Okay, can you change now to that one? That one. ಇದೆಲ್ಲ ಎಳಿಬೇಕು ಅಂದ್ರೆ ಮನೆ. You want to change it? Sit now. Sit. ಎಷ್ಟು ಪವರ್ ಇರ್ಬೇಕಲ್ಲ ಇದನ್ನ ಹಿಡಿಬೇಕಂದ್ರೆ. ನೈಸ್ ಅಲ್ವಾ? Only moving. One more is there. That one is last. It will come. Yeah, that one is last. No, that is not. We still. Video on. I'll let you know. One more ಇದೆ. No, just two. Just we get down two and get down. One more. Huh? Yeah. After this pillar, one more. But it's not. I never It's went not actually. changing this many hills. Oh, I mean. Only one hill and down. That's it. This one is the long. Even in I felt this one is long. But Ocean Park, you know what is the? Yeah, going down ಕೆಳಗಡೆ ಹೋಗ್ತಿದೀವಿ. ತುಂಬಾ ಚೆನ್ನಾಗಿದೆ. I told you. I told you. Don't. Vicky, you see the road here? How good it is. Yeah. Yeah. But we almost road. crashed Neatly designed it one. Huh? the plants also Mm. on the road though. Some of them. They are shouting. ನೋಡ್ ಮನೆ ಈ ಕಡೆ ರೈಟ್. Clip. I do Okay, we all take picture. Come back. Okay, Siri. ಫೈನಲಿ ಸಕ್ಸಸ್ಫುಲ್ ಆಗಿ ಟ್ರೆಕ್ಕಿಂಗ್ನೆಲ್ಲ ಮುಗಿಸಿ ರೀಚ್ ಆಗಿದ್ದೀವಿ. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ, ಓಕೆನಾ? ಸಕ್ಸಸ್ಫುಲಿ ಯು ಫಿನಿಶ್ಡ್ ಟ್ರೆಕ್ಕಿಂಗ್. ಹೌ ಯು ಫೀಲ್? You still you are feeling excited? So excited. Tell me your experience. Yeah, it's little bit scary, but it is really good. Everyone should try this one. Yeah, nice. Tell me your experience. Super, really good. I really enjoyed it very well. Please, if you have time, please come and visit. Super. ಥ್ಯಾಂಕ್ ಯು. ಯಶು ಅಂತೂ ಫುಲ್ ಸ್ವೆಟ್ ಆಗಿದ್ದಾರೆ. ಯಶು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಷ್ಟೇನಾ?
Awesome, good. Yeah, was it? Yeah, nice. Thank you. ಇಲ್ಲೆಲ್ಲ ಸ್ಟೋನ್ಸ್ ಎಲ್ಲ ಇಟ್ಟಿದ್ದಾರೆ. ಇಟ್ಸ್ ಲೈಕ್ ಶೋ ಪೀಸ್. And ಅವ್ರದ್ದು ಜ್ಯುವೆಲ್ರೀಸ್. Green jade, natural jade. Okay. Thank you. Experience, huh? Yeah. Good hiking, good for health. For sometimes you need to come like this. So you can Only come sometimes, It's all about health. It's only about health. Okay, when it comes to the scenery, very good. We thought maybe we don't have that courage to go experience this kind of glass bridge and this hanging bridge, but yeah, we did it. Finally, we did it. Yeah, it's your experience. Come My on. experience, it's very tiring. If you're daring, you can go. You are scared. You scared. If you're scared, I don't recommend you to go to the glass bridge in every bridge. Keep all the bridges if you can. Okay. But it's very good for health. Scenery is good. Okay. And also, I recommend you one more thing. Buy ice cream at the last. It's very cheap. Oh. How are you? So today we came to Ruhi Peak. So here it has 5 activities: cable car, hanging bridge, glass bridge, and walkway, wooden walkway. So you all can enjoy. So what to come here? This is the best cable car experience I have ever experienced. We have experienced the cable car in many countries, but this is one of the best one. Longest, very longest. What about glass bridge, Bhaiya? This is really what? Yeah, glass piece experience also it is good. And it is a bit scary initially, but after that it is nice. Yeah. Thank you. Okay. Thank bye-bye. you. Hi, it was wonderful experience. Usually the cable car goes right, but here it goes like slope. It was wonderful. And first time we experienced the hanging bridge and what is that? What is Glass that? bridge. Glass bridge, yeah. So Yeah. overall, it's so nice. Please subscribe Yashmania channel, like and share. Bye bye. Thank you. Video. Please like and subscribe to the channel. We would appreciate it very much. ಥ್ಯಾಂಕ್ ಯು. ಸೊ ಇದಿಷ್ಟು ಇವರೆಲ್ಲದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿದ್ರು. ಆ್ಯಂಡ್ ನನಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಚೈನಾಗೆ ಬರೋರಿದ್ದರೆ ನಾನು ಈ ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಯಾಂಗ್ ಶೂ ಅಂತ ಹೇಳಿ ಪ್ಲೇಸ್. ಆ್ಯಂಡ್ ಸೊ ಕಿಡ್ಸ್ ಕೂಡ ಎಲ್ಲನೂ ನಿಲ್ಲಿಸ್ತೇನೆ ವಾಕ್ ಮಾಡಿದ್ರು. ಇವನ್ ದೇ ಆರ್ ಹ್ಯಾಪಿ ಆ್ಯಂಡ್ ದೇ ಆರ್ ಲಿಟಲ್ ಬಿಟ್ ಸ್ಕೇರ್ಡ್ ಆಲ್ಸೋ. ಬಟ್ ದಿಸ್ ವಾಸ್ ಗುಡ್. ಟ್ರಕ್ಕಿಂಗ್ ಮುಗಿಸಿ ಎಲ್ರಿಗೂ ಸುಸ್ತಾಗಿತ್ತು. ಸೊ ಎಲ್ಲ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಇದು ಬಂದು ಬ್ಯಾಂಬೂ ಚಿಕನ್. ಚೈನಾದಲ್ಲಿ ತುಂಬಾ ಫೇಮಸ್. ಈ ಬ್ಯಾಂಬೂ ಒಳಗಡೆ ಚಿಕನ್ನ ಹಾಕಿ ಬಾಯ್ಲ್ ಮಾಡಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಬ್ಯಾಂಬೂ ಕೊಟ್ಟಿದ್ದಾರೆ, ಜೊತೆಗೆ ಕೆಳಗಡೆ ಗ್ಯಾಸ್ ಹಾಗೇ ಉರಿತಾ ಇದೆ. ಸೊ ಹೆಂಗಿರುತ್ತೆ ಅಂತಂದರೆ ಟೇಸ್ಟ್ ಬಂದು ನಮ್ಮ ಸೈಡಲ್ಲಿ ಸೂಪ್ ಮಾಡ್ತೀವಿ ಗೊತ್ತಾ, ಚಿಕನ್ ಸೂಪ್ ಆಗಿರ್ಬೋದು, ತಲ್ಕಲ್ಲೆಲ್ಲ ಮಾಡ್ತಾರಲ್ಲ ಸೂಪ್, ಆ ಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ಸ್ಪೈಸಸ್ ಏನೂ ಇರಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇದಿಷ್ಟು ನಮ್ಮ ಇವತ್ತಿನ ರೂಹಿ ಪೀಕ್ ವ್ಲಾಗ್. ಆ್ಯಂಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಚೈನಾದಲ್ಲಿ ನಾವು ಹೋಗಿದ್ದಂಥ ನೈಟ್ ಮಾರ್ಕೆಟ್ ಬಗ್ಗೆ ತೋರಿಸ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.